ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಬಿಜೆಪಿ ಶಾಸಕ ಭೈರತಿ ಬಸವರಾಜುಗೆ ಸಿಐಡಿ ಫುಲ್ ಗ್ರಿಲ್ ಅನ್ನ ಮಾಡಿದೆ. ರಾತ್ರಿ ಇಡೀ ಭೈರತಿ ಬಸವರಾಜು ವಿಚಾರಣೆಯನ್ನ ನಡೆಸಿದ ಸಿಐಡಿ ತಂಡ. ಬಸವರಾಜು ವಿಚಾರಣೆ ನಡೆಸಿದ ಸಿಐಡಿ ಡಿವೈಎಸ್ಪಿ ಪಿ ಗೌತಮ್ ಅವರು ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಬಿಜೆಪಿ ಶಾಸಕ ಭೈರತಿ ಬಸವರಾಜುಗೆ ಸಿಐಡಿ ಫುಲ್ ಗ್ರಿಲ್ ಅನ್ನ ಮಾಡಿದೆ. ರಾತ್ರಿ ಇಡೀ ಭೈರತಿ ಬಸವರಾಜು ವಿಚಾರಣೆ ನಡೆಸಿದೆ ಸಿಐಡಿ ತಂಡ. ಬಸವರಾಜು ವಿಚಾರಣೆ ನಡೆಸಿದ ಸಿಐಡಿ ಡಿವೈಎಸ್ಪಿ ಪಿ ಗೌತಮ್. ಇಂದು ಶಾಸಕ ಭೈರತಿ ಬಸವರಾಜ್ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ವೈದ್ಯಕೀಯ ಪರೀಕ್ಷೆ ನ್ಯಾಯಾಧೀಶರ ಎದುರು ಭೈರತಿ ಹಾಜರಾಗ್ತಾರೆ. ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ನಿನ್ನೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲಾಗಿತ್ತು. ಬಂಧನದ ಬಳಿಕ ಸಿಐಡಿ ಫುಲ್ ಗ್ರಿಲ್ ಅನ್ನ ಮಾಡಿದ್ದಾರೆ. ರಾತ್ರಿ ಇಡೀ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಏನು ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ಅದರ ನಂತರ ನ್ಯಾಯಾಧೀಶರ ಎದುರು ಭೈರತಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಭೈರತಿ ಬಸವರಾಜ್ ಅವರು ಮೊನ್ನೆ ಜಾಮೀನು ಅರ್ಜಿಯನ್ನ ಹಾಕಿದ್ರು ಹೈಕೋರ್ಟ್ಗೆ. ಜಾಮೀನು ಅರ್ಜಿ ವಜಾ ಆದ ನಂತರ ಇವರು ತಲೆಮರೆಸಿಕೊಂಡಿದ್ರು. ಆಮೇಲೆ ದುಬೈಗೂ ಹೋಗ್ತಾ ಇದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಫೋನನ್ನು ಸ್ವಿಚ್ ಆಫ್ ಮಾಡಿದ್ರು. ಅದರಿಂದ ನಿನ್ನೆ ಸಂಜೆ ಇವರನ್ನ ಬಂಧನ ಮಾಡಲಾಗಿದೆ ಸಿಐಡಿ ಅವರು. ಬಂಧಿತ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ಫುಲ್ ಗ್ರಿಲ್ ಅನ್ನ ಮಾಡಿದೆ. ರಾತ್ರಿ ಇಡೀ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ನಡೆಸಿದೆ ಸಿಐಡಿ ತಂಡ. ಹೀಗಾಗಿ ಇವತ್ತು ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಧೀಶರ ಎದುರು ಹಾಜರನ್ನ ಮಾಡಲಾಗುತ್ತೆ. ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಭೈರತಿ ಬಸವರಾಜ್ ಅವರ ಬಂಧನ ಆಗಿತ್ತು. ಸಿಐಡಿ ನಿರಂತರವಾಗಿ ಅವರ ವಿಚಾರಣೆಯನ್ನ ಮಾಡಿದೆ. ರಾತ್ರಿ ಇಡೀ ಭೈರತಿ ಬಸವರಾಜು ವಿಚಾರಣೆಯನ್ನು ನಡೆಸಿದೆ. ಏನು ಭೈರತಿ ಬಸವರಾಜ್ ಅವರು ಈ ಬಿಕ್ಲು ಶಿವ ಕೇಸ್ನಲ್ಲಿ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಬಟ್ ಹೈಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿತ್ತು. ಹೀಗಾಗಿ ಎಲ್ಲಿ ಬಂಧನ ಆಗ್ಬಿಡ್ತೀನೋ, ಎಲ್ಲಿ ನನ್ನ ಬಂಧನ ಮಾಡಿಬಿಡ್ತಾರೋ ಅಂತ ಭೈರತಿ ಬಸವರಾಜ್ ಅವರು ತಲೆಯನ್ನು ಮರೆಸಿಕೊಂಡಿದ್ರು. ಬಟ್ ಸಿಐಡಿ ಅವರನ್ನು ಹುಡುಕಿ ಬಂಧನವನ್ನು ಮಾಡಿದರು. ನಿನ್ನೆ ಬಂಧನ ಮಾಡಿದ ನಂತರ ರಾತ್ರಿ ಇಡೀ ಫುಲ್ ಸಿಐಡಿ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದೆ. ಇವತ್ತೇನಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಮತ್ತೆ ಏನು ನ್ಯಾಯಾಧೀಶರ ಮುಂದೆ ಭೈರತಿ ಅವರನ್ನು ಹಾಜರು ಮಾಡ್ತಾರೆ. ಇವತ್ತು ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅದನ್ನು ನೋಡ್ಕೊಂಡು ಹೋಗುತ್ತೆ.